ನಿರ್ಧಾರವನ್ನು ಎರಡು ಪ್ರಕಾರಗಳಾಗಿ ವಿಂಗಡಿಸಬಹುದು. ಒಂದು ವೈಯಕ್ತಿಕ ನಿರ್ಧಾರ, ಇನ್ನೊಂದು ಗುಂಪು ನಿರ್ಧಾರ. ವೈಯಕ್ತಿಕ ನಿರ್ಧಾರ ಅಂದರೆ ಏನು? ಒಬ್ಬ ವ್ಯಕ್ತಿ ತೆಗೆದುಕೊಳ್ಳುವ ನಿರ್ಧಾರವನ್ನು ವೈಯಕ್ತಿಕ ನಿರ್ಧಾರ ಅಂತ ಹೇಳ್ತಾರೆ. ಉದಾಹರಣೆ, ಒಂದು ಸಂಸ್ಥೆಯನ್ನು ಒಬ್ಬನೇ ಹುಟ್ಟು ಹಾಕಿದರೆ ಅಥವಾ ಅವನ ಫ್ಯಾಮಿಲಿ ವಿಷಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಿದ್ದರೆ, ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಿದ್ದರೆ ಅವನು ಒಬ್ಬನೇ ಯೋಚನೆ ಮಾಡಿ ಏನು ಬೇಕೋ ಯಾವುದು ಸೂಕ್ತವೋ ಅದನ್ನು ಆಯ್ಕೆ ಮಾಡಿಕೊಳ್ತಾನೆ. ಇನ್ನು ಗುಂಪು ನಿರ್ಧಾರ ಅಂದರೆ ಏನು? ಹಲವಾರು ಜನರು ಸೇರಿ ನಿರ್ಧಾರವನ್ನು ತೆಗೆದುಕೊಳ್ಳುವುದೇ ಗುಂಪು ನಿರ್ಧಾರ. ಈಗ ಒಂದು ಸಂಸ್ಥೆಯನ್ನು ಹಲವಾರು ಜನರು ಸೇರಿ ಹುಟ್ಟು ಹಾಕಿರ್ತಾರೆ, ಅದನ್ನು ಬೆಳೆಸಬೇಕಾಗಿರುತ್ತೆ. ಅಲ್ಲಿ ಒಬ್ಬನೇ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗುವುದಿಲ್ಲ. ಅದರಲ್ಲಿ ಯಾರ್ಯಾರು ಬಂಡವಾಳವನ್ನು ಹಾಕಿ ಆ ಸಂಸ್ಥೆಯನ್ನು ಕಟ್ಟಿರ್ತಾರೋ ಎಲ್ಲರ ಅಭಿಪ್ರಾಯವನ್ನು ಕೇಳ್ಕೊಂಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಉದಾಹರಣೆಗೆ, ಮುಖ್ಯಮಂತ್ರಿಯವರು ಮಂತ್ರಿಮಂಡಲವನ್ನು ಸೇರಿಸಿ ಸಚಿವ ಸಂಪುಟವನ್ನು ಸಭೆ ಕರೆದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಯಾವುದೇ ಒಂದು ವಿಷಯ ಸರ್ಕಾರದ ಮಟ್ಟದಲ್ಲಿ ಹೇಳುವಾಗ, ನಮ್ಮ ಶಾಲೆಯ ಮಟ್ಟದಲ್ಲಿ ಹೇಳುವುದಾದ್ರೆ ನಮ್ಮ ಮುಖ್ಯೋಪಾಧ್ಯಾಯರು ಇತರೆ ಶಿಕ್ಷಕರನ್ನು ಮೀಟಿಂಗನ್ನು ಕರೀತಾರೆ. ಮೀಟಿಂಗ್ ಕರೆದು ಯಾವುದೋ ಒಂದು ವಿಚಾರ ಪ್ರಸ್ತಾಪ ಮಾಡಿ ಏನು ನಿರ್ಧಾರ ತೆಗೆದುಕೊಳ್ಳೋಣ ಅಂಥೇಳಿ ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರ್ತೀವಿ. ಇದು ಗುಂಪು ನಿರ್ಧಾರ. ಅರ್ಥ ಆಯ್ತಾ?